ಊಟವೆಲ್ಲ ಆರಿಸ್ಬೇಕು ಅಂತ ಹೊರಟೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಪೂರ್ವಾಚಾರ್ಯ ಧರ್ಮದರ್ಶನ ಸಾಹಿತ್ಯ ವಿಶಾರದ ಶಿವಾದ್ವೈತ ಪ್ರಾಚಾರ್ಯ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಅವರ ಕೃತಿ. ಇದು ಒಂದು ಸಂಶೋಧನಾ ಗ್ರಂಥವಾಗಿರುವುದರಿಂದ ಇದರ ವಾಚನ ಸೇವೆಯನ್ನ ನಮ್ಮ ಪಾಠದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಂಗ್ರಹ ಮಾಡ್ಕೊಳ್ಳಕ್ಕೆ ಇದನ್ನು ಓದ್ತಾ ಇದ್ದೀವಿ. ಈ ಗ್ರಂಥಕ್ಕೆ ನಿನ್ನೆ ಟಿ.ಜಿ. ಸಿದ್ದಪ್ಪಾರಾಧ್ಯ ಅವರು ಬರೆದಂತಹ ಮುನ್ನುಡಿಯನ್ನು ಓದಿದ್ದೆವು. ಇವತ್ತ ಇನ್ನೊಬ್ಬರು ಮಹನೀಯರು ಮುನ್ನುಡಿ ಬರೆದರ ಎಂ.ಜಿ. ನಂಜುಂಡಾರಾಧ್ಯ. ಇದು ಯಾವ ಡೇಟ್ ಅಂದ್ರೆ 20/3/1990. ಪ್ರೊಫೆಸರ್ ಆಫ್ ಸಂಸ್ಕೃತ್, ಮಹಾರಾಜ ಸಂಸ್ಕೃತ ಕಾಲೇಜ್, ಮೈಸೂರೊಳಗ ಇವರು ಸಂಸ್ಕೃತ ಪ್ರೊಫೆಸರ್. ಅವರು ಈ ಗ್ರಂಥಕ್ಕೆ ಮುನ್ನುಡಿ ಬರೆದಾರ. ಶ್ರೀಯುತ ಚಂದ್ರಶೇಖರ್ ಆರಾಧ್ಯರು ತಾವು ರಚಿಸಿರುವ ಶ್ರೀ ಅಭಿನವ ರೇವಣಸಿದ್ಧರು ಎಂಬ ಕಿರುಹೊತ್ತಿಗೆಗೆ ನನ್ನ ಮುನ್ನುಡಿಯನ್ನು ಬರೆಯಿಸಿದ್ದಾರೆ. ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಅಂತಂದ್ರೆ ಅದರ ಹೆಸರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರ ಸಂಶೋಧನಾತ್ಮಕ ಗ್ರಂಥ ಅಂತ ಇದೆ. ಅದಕ್ಕೆ ಕಾರಣ ಅವರ ಈ ಹೊತ್ತಿಗೆಯ ರಚನೆಗೆ ನಾನು ಬರೆದ ಶ್ರೀ ರೇವಣಸಿದ್ದೇಶ್ವರ ಭಾರತಿ ಪುಸ್ತಕ ಸಂಪಾದಕ ಪ್ರಕಾಶನ ಬೆಂಗಳೂರು ಹಿನ್ನೆಲೆಯಾಗಿದೆ. ಭಾರತಿ ಅಂತೇಳಿ ಬುಕ್ ಬರ್ತಿದ್ವು ಮೊದಲು, ಇಷ್ಟೇ ಅಂಗೈಯಷ್ಟೇ ಅಗಲ, ನೋಡಿರೇ ಇಲ್ಲ ನೀವು. ಒಬ್ಬೊಬ್ಬರು ಮಹಾತ್ಮರ ಬಗ್ಗೆ ಒಟ್ಟು ಒಂದು ಬುಕ್ ಇರ್ತಿತ್ತು ನೋಡ್ರಿ, ಅಂಗೈಯಷ್ಟೇ ಅಗಲಿರ್ತಿತ್ತು, ಭಾರತಿ ಅಂತ ಇರ್ತಿತ್ತು. ಒಂದೊಂದು ಮಹಾತ್ಮರ ಚರಿತ್ರೆ ಅದ್ರಾಗ ಪ್ರಿಂಟ್ ಇತ್ತು. ನಾವು ಸಣ್ಣವರಿದ್ದಾಗ ಇರ್ಬೋದು. ಆ ಬುಕ್ ಬರ್ದಾರಲ್ಲ, ಆ ಬುಕ್ ಅನ್ನು ತಗೊಂಡು ಇವರು ಅದನ್ನು ಬಳಸ್ಕೊಂಡು ಈ ಬುಕ್ ಬರ್ದಾರಂತ. ಅದಕ್ಕೆ ನೀವು ಇದಕ್ಕೆ ಮುನ್ನುಡಿ ಬರೀರಿ ಅಂತ ಹೇಳಿದ್ರು. ಶ್ರೀ ರೇವಣಸಿದ್ಧರ ಜನನ, ವಿದ್ಯಾಭ್ಯಾಸ ಮುಂತಾದ ಗಹನ ವಿಷಯಗಳನ್ನ ಮಾನ್ಯ ಮಾಡಿ ತಮ್ಮ ಈ ಕೃತಿಯಲ್ಲಿ ಅಳವಡಿಸಿಕೊಂಡಿರುವುದು ನಿಜಕ್ಕೂ ನನಗೆ ತೃಪ್ತಿಯನ್ನು ತಂದಿದೆ. ಈ ವಿಷಯಗಳನ್ನ ಯಾವ ಸಂದೇಹಕ್ಕೂ ಆಸ್ಪದವಿಲ್ಲದಂತೆ ಅನೇಕ ಗ್ರಂಥಗಳ ಆಧಾರದಿಂದ ಸಮರ್ಥಿಸಿರುವುದು ಔಚಿತ್ಯಪೂರ್ಣವಾಗಿದೆ. ಇದರ ಏನು ಡೌಟ್ ಇರ್ಲಾರ್ದಂಗ ಯಾವ ಗ್ರಂಥದಾಗ ಏನೇನದ ಅಂತೇಳಿ ಎಲ್ಲ ಉಲ್ಲೇಖಗಳ ಸಮೇತ ಬರೆದಾರೆ ಈ ಗ್ರಂಥ. ಶ್ರೀಯುತ ಆರಾಧ್ಯರು ಸಹೃದಯರು, ವಿಚಾರಪರರು, ಬೆಳಕು ಯಾವ ಕಡೆಯಿಂದ ಬಂದರೂ ಪೂರ್ವಾಭಿ ನಿವೇಶವಿಲ್ಲದೆ ಗ್ರಹಿಸುವ ಉದಾರಿಗಳು. ಪೂರ್ವಾಭಿ ನಿವೇಶ ಅಂತಂದ್ರೆ ಮೊದಲ ಏನಾರ ಅದರ ಬಗ್ಗೆ ತಮ್ಮದೇ ಆದಂತ ಒಳ್ಳೆಯ ಅಭಿಪ್ರಾಯ, ಕೆಟ್ಟ ಅಭಿಪ್ರಾಯ ಯಾವ ಇರಲಾರ್ದೆ ಅದು ಏನು ಯಾವುದೇ ದಾರಿಯಿಂದ ಯಾವುದೇ ದಿಕ್ಕಿನಿಂದ ಜ್ಞಾನ ಬಂದ್ರೆ ಅದನ್ನು ಗ್ರಹಿಸುವಂತ ಉದಾರ ಗುಣ. ನಾವೆಲ್ಲ ಅದೇ ಮಾಡ್ಲಕತ್ತೀವಲ್ರಿ. ಬೇರೆ ಬೇರೆ ಧರ್ಮ ಗ್ರಂಥಗಳನ್ನೆಲ್ಲ ಗೌರವಿಸಿ ಅವುಗಳಿಗೆ ಸಂಬಂಧಪಟ್ಟಂತ ಜ್ಞಾನವನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಕ್ ಪ್ರಯತ್ನ ಮಾಡ್ಲಕತ್ತೀವಿ. ಯಾವ ಧರ್ಮ ಗ್ರಂಥದ ವಿರೋಧಿಗಳು ನಾವಲ್ಲ, ಯಾವ ಗುರುಗಳ ವಿರೋಧಿಗಳು ನಾವಲ್ಲ, ಯಾವ ದೇವರ ವಿರೋಧಿಗಳು ನಾವಲ್ಲ, ಯಾವ ಜೀವಿಗಳ ವಿರೋಧಿಗಳು ನಾವಲ್ಲ. ಆದರೆ ಅಶಿಸ್ತು, ಅಜ್ಞಾನ ಏನದಲ್ಲ ಅದಕ್ಕೆ ಪಕ್ಕಾ ವಿರೋಧಿಗಳು ನಾವು.
ಎಲ್ಲಿ ಹಸಿಸ್ತದ ಅದು ನಮಗೆ ಗೊತ್ತಾಗ್ತದ, ಅದು ಖಂಡಿಸ್ತೀವಿ, ಹೇಳ್ತೀವಿ. ಅಜ್ಞಾನ ಎಲ್ಲಿದ ಅನ್ನೋದು ಗೊತ್ತಾಗ್ತದೆ, ನಾವು ಹೇಳ್ತೀವಿ. ನಮ್ಮೊಳಗಿದ್ದ ಅಜ್ಞಾನನೂ ಹಸಿಸ್ತನ್ನು ಕಳ್ಕೊಳ್ಳಕ್ಕ ನಮ್ಮ ಪ್ರಯತ್ನನೂ ಸಾಗ್ಯದ. ಮತ್ತು ಜೊತೆಗೆ ನಮ್ಮ ಸಂಗಡಿಗರಲ್ಲಿರುವಂತ ಅಜ್ಞಾನ ಅಶಿಸ್ತನ್ನ ಅಸಡ್ಡೆಯನ್ನ ತೆಗೆದುಹಾಕುವಂತ ಪ್ರಯತ್ನ ನಾವು ಮಾಡ್ಕೊಳಕತ್ತೀವಿ ಅಷ್ಟೇ. ನಮ್ಮ ಸಾಹಿತ್ಯ ಪುರಾಣ ಸಂಪ್ರದಾಯದಿಂದ ಮೂಡಿಬಂದದ್ದು. ಪುರಾಣ ಸಂಪ್ರದಾಯದಿಂದ ಮೂಡಿಬಂದದ. ಅದರಲ್ಲಿ ಭಾವುಕತೆ ಇದೆ, ಭಕ್ತಿ ಸಂಪನ್ನತೆ ಇದೆ, ತತ್ವಶಾಸ್ತ್ರದ ತಿರುಳು ಇದೆ. ಇದ್ದರೆ ಅದರಲ್ಲಿ ಚಾರಿತ್ರಿಕ ಹಾಗೂ ವೈಜ್ಞಾನಿಕ ದೃಷ್ಟಿ ಇಲ್ಲುವುದನ್ನು ಗುರುತಿಸಬಹುದಾಗಿದೆ. ವೈಜ್ಞಾನಿಕ ದೃಷ್ಟಿ, ಚರಿತ್ರೆಗಳು ಎರಡೂ ಏನದವ, ಸ್ವಲ್ಪ ಸಮಸ್ಯೆ ಅದಾವ. ಉಳಿದು ಎಲ್ಲ ಭಾವುಕತೆಯಿಂದ ನಂಬಂತವೇ ಇರ್ತಾವ. ಆಧುನಿಕ ಶಿಕ್ಷಣ ಪಡೆದ ನಮ್ಮ ಯುವಕರು ಏನ್ ಮಾಡ್ತಾರ, ವೈಜ್ಞಾನಿಕ ದೃಷ್ಟಿಯಿಂದ ಇದನ್ನ ನೋಡ್ಬೇಕಂತ ಹೋಗ್ತಾರೆ. ಇದು ಭಾವುಕತೆಯಿಂದ ನಂಬಬೇಕಾದಂತ ಗ್ರಂಥ ಇದು. ಈ ಆಧುನಿಕ ಶಿಕ್ಷಣ ಪಡೆದ ನಮ್ಮ ಯುವಕರು ಈ ಒಂದು ಪ್ರಾಚೀನ ಗ್ರಂಥಗಳನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ಅವರು ಪರಿಷ್ಕರಿಸತೊಡಗಿದ್ದಾರೆ. ಈ ಮಾತು ಭಾರತೀಯ ಸಾಹಿತ್ಯದಲ್ಲಿ ರಾಮಾಯಣ, ಮಹಾಭಾರತ ಮುಂತಾದವಕ್ಕೆಲ್ಲ ಅನ್ವಯಿಸುತ್ತದೆ. ಪ್ರಕೃತ ವೀರಶೈವ ಮತಾಚಾರ್ಯರೆನಿಸಿರುವ ಜಗದ್ಗುರು ರೇಣುಕಾಚಾರ್ಯ ಮುಂತಾದವರ ಬಗೆಗೆ ವಿಪುಲವಾಗಿ ಅಲ್ಲದಿದ್ದರೂ ದೊರೆತಿರುವ ಅಲ್ಪ ಇತಿಹಾಸದಿಂದ ಆಯಾ ಆಚಾರ್ಯರು ಕಾಲಮಾನಗಳನ್ನು ನಿರ್ಣಯಿಸಲು ಸಾಧ್ಯವಾಗಿಲ್ಲ. ಯಾವ್ಯಾವ ಆಚಾರ್ಯರು ಯಾವ ಕಾಲದಾಗ ಅದರನ್ನ ಸಹಿತ ಇನ್ನ ನಮಗ ಅವ್ರ ಹಿಸ್ಟ್ರಿ ನಂಬಲ್ಲಿ ಸರಿಗಿಲ್ಲದಕ್ಕೆ ಅದರ ಬಗ್ಗೆ ಇನ್ನ ನಮ್ಗೆ ಯಾವುದು ಸ್ಪಷ್ಟವಾಗಿ ನಿರ್ಧಾರ ಮಾಡ್ಲಿಕ್ಕೆ ಆಗಿಲ್ಲ. ಶಿವಾಗಮಗಳಲ್ಲಿ ಮೇಲೆ ಕಂಡ ಆಚಾರ್ಯರ ಉಲ್ಲೇಖ ಬಂದಿರುವುದರಿಂದ ಆಚಾರ್ಯರ ಕಾಲವು ನಿಗಮ ಅಂದ್ರೆ ವೇದಗಳ ಆಗಮಗಳ ಸನಾತನವಾದ್ದರಿಂದ ಶಿವಾಗಮಗಳ ಕಾಲವಾದ ವೇದದ ಕಾಲವೆನ್ನಬಹುದು. ವೇದಗಳಲ್ಲಿ ಈ ಆಚಾರ್ಯರ ಹೆಸರುಗಳು ಅವು ಏನದವ, ಉಲ್ಲೇಖಗಳದವ. ಶಿವಾಗಮಗಳಲ್ಲಿ ಮೇಲೆ ಕಂಡ ಆಚಾರ್ಯರ ಉಲ್ಲೇಖ, ಇದು ಗಟ್ಟಿಡ್ಕೋಬೇಕು ನೀವು. ಆಗಮಗಳ ಕಾಲ, ವೇದಗಳ ಕಾಲ, ಅದು ಪ್ರಾಚೀನ ಕಾಲ. ಅಂತ ಒಂದು ಕಾಲದ ಸಾಹಿತ್ಯದಲ್ಲಿ ಮೇಲೆ ಕಂಡ ಆಚಾರ್ಯರ ಉಲ್ಲೇಖ ಬಂದಿರುವುದರಿಂದ ಅಲ್ಲೆಲ್ಲ ಇವ್ರದ್ದು ಉಲ್ಲೇಖಗಳದವ. ಈ ಆಚಾರ್ಯರ ಕಾಲವು ನಿಗಮ ಆಗಮಗಳ ಸನಾತನವಾದದ್ದು ಅಂತ ಅಂತೀವಿ. ಯಾಕೆ ಹಿಂಗ್ಯಾಕಂತೀರಿ ನೀವು? ರೇಣುಕಾಚಾರ್ಯರ ಮೊದಲಿನವರು ಅಂದ್ರೆ ರೇಣುಕಾಚಾರ್ಯರ ಉಲ್ಲೇಖಗಳು ಆಗಮಗಳಲ್ಲದವ. ಆಗಮಗಳು 28 ಕಾಮಿಕಾದಿ ವಾತುಲ ಅಂತೇನಂತಿರಲ್ಲ. ಕಾಮಿಕಾಗಮ ವಾತುಲಾಗಮ ಎಷ್ಟು 28 ಅದವಲ್ಲ ನಿಮ್ ಸಿದ್ಧಾಂತ ಚಿಕ್ಕಮಣಿ ಬುಕ್ ಒಳಗೆ. ಅದರೊಳಗೆ ಎಷ್ಟೋ ಕಡೆ ರೇಣುಕಾಚಾರ್ಯರ ಹೆಸರುಗಳು ಉಲ್ಲೇಖಗಳದವ. ಆದ ಕಾರಣ ನಾವು ಆಗಮ ಕಾಲದವರು ಅಂತ ನಾವು ಅಂತೀವಿ. ಚಲೋ ಅದನ್ರಿ ಇದು ಪಾಯಿಂಟ್. ಏನ್ರಿ ವೇದ ಆಗಮ ಪುರಾಣ ಕಾಲ. ಶಿವ ಪಾರ್ವತಿಗೆ ಹೇಳ್ತಾನ, ಪುರಾಣ ಕಾಲ ಇದು. ಶಿವ ಪಾರ್ವತಿ ಇವರೆಲ್ಲ ಇದ್ದರು ಪುರಾಣ ಕಾಲದವರು. ಇವರೆಲ್ಲ ಪೌರಾಣಿಕ ದೇವತೆಗಳು. ಅಲ್ಲ ಆಗಮ ವೇದಕ್ಕಿಂತ ಮೊದಲೇ ನಂತರ ವೇದ ಆಗಮ ಸಮಕಾಲೀನರಿ. ವೇದ ಅಂತಂದ್ರ ಬ್ರಹ್ಮನ ಉಪದೇಶಗಳ, ಆಗಮ ಅಂದ್ರ ಶಿವನ ಉಪದೇಶ ಅಷ್ಟೇ. ಬ್ರಹ್ಮ ಅಂತಂದ್ರ ಚತುರ್ಮುಖ ಬ್ರಹ್ಮ. ವೇದಗಳು ಅವನಿಗೂ 5 ಮುಖ ಇದ್ದು ಅಂತ, 4 ಏನೋ ಇದ್ದು ಅಂತ ಬಹಳ ಸೊಕ್ಕು ಬಂದಿತ್ತ. ಶಿವ ಒಂದ್ ತಲೆ ಚಿವುಟ್ಬಿಟ್ನಂತ.
ಶಿವನ್ಲಿಂದ ಬಂದದ್ದು ಆಗಮಗಳೆಲ್ಲ. ಅಂದ್ರೆ ಮೊದಲೇ ಮೊದಲೇ ಆಗಮ ನಂತರ ವೇದಗಳು ಹಂಗ ಯಾವುದು ಹಂಗ ಹೇಳಕ್ ಬರಲ್ರಿ. ನಿಗಮಾಗಮಗಳ ಕಾಲ ಅಂತ ಹೇಳ್ಯಾರ ಅಷ್ಟೇ. ಎಲ್ಲ ಒಂದೇ ಕಾರಣ ಗುರುಗಳೇ. ಸಿದ್ಧಾಂತ ಬಂದ ನೋಡ್ರಿ, ಆಗಮ ಅಂತಂದ್ರ ಎಲ್ಲಿ ಹೆಂಗ ಆಗಮ ಅಂತ ಎದಕ್ ಆಗ್ತಾರ ಆಗಮ ಅಂತ ಶಿವನ ಒಂದು ನೋಡ್ರಿ ಸಿದ್ಧಾಂತ ಇಲ್ಲ ಸ್ಥಳವಾಗಿ ಇದಂತ ಕೊಟ್ಟಿಲ್ಲ ಅಲ್ಲಿ. ಗುರುಗಳು ಹೇಳಿದ ಪ್ರಕಾರ ಅಂದ್ರೆ ವೇದ ಆಗಮಗಳೇ ಮೊದಲು, ಆ ನಂತರ ವೇದಗಳು. ಆಗಮಗಳು ಶಿವನಿಂದ ಬೋಧಿಸಲ್ಪಟ್ಟಿತ್ತು. ಈಗ ಏನದ ಅಂತಂದ್ರ ನೋಡ್ರಿ, 2 ಲೈನ್ ಅದಾವ. ಹೆಂಗದ ಅಂತಂದ್ರ, ನೀವು ವೇದಗಳು ಅಂತಂದ್ರ ಚತುರ್ಮುಖ ಬ್ರಹ್ಮನ ಮುಖದಿಂದ ವೇದಗಳು ಬಂದವ ಅಂತಂದ್ರೆ, ಆ ಬ್ರಹ್ಮ ಎಲ್ಲಿ ಹುಟ್ಟಿದ? ನಾರಾಯಣನ ನಾಭಿಯೊಳಗಿರುವ ಕಮಲದೊಳಗೆ ಬ್ರಹ್ಮ ಹುಟ್ಟಿದ. ಹುಟ್ಟಿ ಅವ ವೇದದ ಒಂದು ಅಧ್ಯಯನ ಮತ್ತು ವೇದವನ್ನ ಉಪದೇಶ ಮಾಡಂತ ಕೆಲಸ ಮಾಡದ. ಆ ಬ್ರಹ್ಮನ ಹೂಂಕಾರದಿಂದ ಶಿವ ಹುಟ್ಟ್ಯಾನ ಅಂತ ಹೇಳ್ತಾರ. ಆ ಕಡೆ ವೈಷ್ಣವರ ಕತಿ ಒಳಗೆ ಹಂಗದ. ಈ ಕಡೆ ಶೈವರೊಳಗೆ ಏನದ ಅಂತಂದ್ರೆ, ಶಿವನೇ ದೇವಾದಿದೇವ ಮಹಾದೇವ. ಮತ್ತ ಮುಂದೆ ಶಾಕ್ತರ ಕಡೆ ಹೋಗ್ಬಿಟ್ರಿ ಅಂತಂದ್ರ, ಈ ಬ್ರಹ್ಮ ವಿಷ್ಣು ರುದ್ರ ಎಲ್ಲರೂ ಆಕಿ ಮುಂದೆ ಬಚ್ಚಗಳಿದ್ದಂಗೆ. ಶಕ್ತಿ ಮಾತೆ ತಾಯಿ ಇರ್ಲಿಲ್ಲ ಅಂದ್ರೆ 3 ಮಕ್ಕಳು ಹೆಂಗ್ ಹುಟ್ಟತಾವಂತ, ಈ ಮಕ್ಕಳು ಹೆಂಗ್ ಹುಟ್ಟಿದ್ರು, ಹಿಂಗೆಲ್ಲ ಅದ. ಇದಕ್ಕೆ ಪೌರಾಣಿಕದೊಳಗ ನಾವು ಯಾವ ಡಿಸೈಡ್ ಮಾಡ್ಲಿಕ್ಕೆ ಹೋಗಬಾರ್ದು. ಒಟ್ಟ ಆಗಮಗಳಲ್ಲಿ 12ನೇ ಶತಮಾನದ ಬಸವಾದಿ ಶರಣರ ವಚನ ಸಾಹಿತ್ಯ ಏನದಲ್ಲ, ಇದಕ್ಕಿಂತ ಆಗಮಗಳು ಪ್ರಾಚೀನ ಅನ್ನೋದು ಒಪ್ಕೋತೀವಿ. ಹೀಗಾಗಿ ಆ ಆಗಮಗಳಲ್ಲಿ ರೇಣುಕರ ಒಂದು ಏನದ ಉಲ್ಲೇಖಗಳದಾವ ಆಗಮಗಳಲ್ಲಿ. ಅದಕ್ಕೆ ನಾವೇನಂತೀವಿ, ಆಗಮಗಳ ಕಾಲ ಇವ್ರದು ಅಂತ ನಾವು ಅನ್ಕೋತೀವಿ ಅಷ್ಟೇ. ಆ ಒಂದು ಸಾಹಿತ್ಯ ನೋಡಿ ಅನ್ಕೊಂಡಿವಿ. ನಿಜವಾಗಿ ಅದು ಯಾವ ಕಾಲ ಅಂತ ನಮಗೆ ಗೊತ್ತಿಲ್ಲ. ಪ್ರಕೃತ ವೀರಶೈವ ಮತಾಚಾರ್ಯರೆನಿಸಿರುವ ಜಗದ್ಗುರು ರೇಣುಕಾಚಾರ್ಯ ಮುಂತಾದವರ ಬಗ್ಗೆ ವಿಪುಲವಾಗಿ ಅಲ್ಲದಿದ್ದರೂ ದೊರೆತಿರುವ ಅಲ್ಪ ಇತಿಹಾಸದಿಂದ ಆಯಾ ಆಚಾರ್ಯರು ಅವರ ಕಾಲಮಾನಗಳನ್ನು ನಿರ್ಧರಿಸಲು ಸಾಧ್ಯವಾಗಿಲ್ಲ. ಶಿವಾಗಮಗಳಲ್ಲಿ ಮೇಲೆ ಕಂಡ ಆಚಾರ್ಯರ ಉಲ್ಲೇಖ ಬಂದಿರುವುದರಿಂದ ಈ ಆಚಾರ್ಯರ ಕಾಲವು ನಿಗಮ ಅಂದ್ರೆ ವೇದಗಳು, ಆಗಮಗಳು ನಿಗಮಗಳು ಅಂತಂದ್ರ ನಿಗಮಾಗಮ ಅಂತಂದ್ರ ವೇದಾಗಮಗಳ ಕಾಲ ಸನಾತನವಾದ್ದರಿಂದ, ವೇದಾಗಮಗಳ ಕಾಲಕ್ಕೆ ಸನಾತನ ಕಾಲ ಅಂತರ. ಸನಾತನವಾದ್ದರಿಂದ ಶಿವಾಗಮಗಳ ಕಾಲವಾದ ವೇದ ಎನ್ನಬಹುದು. ಈ ಆಚಾರ್ಯರು ಯಾವ ಕಾಲದವರು ಅಂದ್ರೆ ವೇದಗಳ ಕಾಲದವರು ಅಂತ ಹೇಳಬಹುದು, ಆಗಮಗಳ ಕಾಲದವರು ಅಂತ ಹೇಳಬಹುದು. ಇಷ್ಟದರೆ ಶಿವಾಗಮಗಳಲ್ಲಿ ಉಲ್ಲೇಖಿಸಿರುವ ಸಂಸ್ಕೃತಿ ವೇದ ಪೂರ್ವದ್ದು. ಏಕೆಂದರೆ ವೇದ ಆರ್ಯರ ಭಾರತ ಪ್ರವೇಶಕ್ಕೆ ಹಿಂದೆ ಭಾರತದ ಮೂಲ ನಿವಾಸಿಗಳ ಭಾಷೆ ಪೂರ್ವ ದ್ರಾವಿಡರದು. ಇವರೇನ ವೇದದವರು ಆಮೇಲೆ ಬಂದಾರ, ಶಿವ ಮೊದಲಿನವಂತ ಇವರು ವಾದಿಸ್ತಾರ. ನೋಡ್ರಿ ಹೆಂಗದ. ಶಿವಾಗಮಗಳಲ್ಲಿ ಉಲ್ಲೇಖಿಸಿರುವ ಸಂಸ್ಕೃತಿ ವೇದಗಳಿಗಿಂತ ಪೂರ್ವವಾದದ್ದು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಲಕತ್ತ ನೋಡ್ರಿ. ಏಕೆಂದರೆ ವೇದಾರ್ಯರು, ವೇದವನ್ನ ಹೇಳುವಂತವ್ರಿಗೆ ಅವ್ರಿಗೆ ಆರ್ಯರು ಅಂದ್ರು. ಆರ್ಯರು ಭಾರತಕ್ಕೆ ಪ್ರವೇಶ ಮಾಡುವುದಕ್ಕಿಂತ ಹಿಂದೆಯೇ ಭಾರತದ ಮೂಲ ನಿವಾಸಿಗಳು, ಅವರ ಭಾಷಾ ಪೂರ್ವ ದ್ರಾವಿಡರು. ವೇದ ಆರ್ಯರು ಭಾರತದ ಪ್ರವೇಶ ತರುವಾಯ ವೇದಾರ್ಯರು ಮೂಲ ನಿವಾಸಿಗಳಾದ ಪೂರ್ವ ದ್ರಾವಿಡರಿಗೂ ನಡೆದ ಹೋರಾಟ ಸಹಸ್ರಾರು ವರ್ಷಗಳ ತರುವಾಯ ಅವರಿರುವರೆಗೂ
ಮಧುರ ಸಂಬಂಧವೇರ್ಪಟ್ಟು ಭಾರತದ ಮೂಲ ನಿವಾಸಿಗಳಲ್ಲಿದ್ದ ಸಂಸ್ಕೃತಿಗೆ ಸಂಬಂಧಿಸಿದ ಶಿವಾಗಮಗಳು ಸಂಸ್ಕೃತಕ್ಕೆ ಪರಿವರ್ತನೆಗೊಂಡವು. ಮೊದಲು ಅದು ದ್ರಾವಿಡ ಭಾಷೆದೊಳಗಿತ್ತು, ಇದು ಆರ್ಯರದು ಸಂಸ್ಕೃತ ಭಾಷೆ ಇತ್ತು. ಅವರಿಬ್ಬರು ಮೊದಲು ಗುದ್ದಾಡಿ ಆಮೇಲೆ ಫ್ರೆಂಡ್ಗಳಾಗ್ಯಾರ. ಎಷ್ಟೋ ವರ್ಷದ ನಂತರ, ಅನೇಕ ವರ್ಷಗಳ ತರುವಾಯ ಅವರಿರುವರಲ್ಲಿ ಮಧುರ ಸಂಬಂಧ ಏರ್ಪಟ್ಟು ಭಾರತದ ಮೂಲ ನಿವಾಸಿಗಳಲ್ಲಿದ್ದ ಸಂಸ್ಕೃತಿಗೆ ಸಂಬಂಧಿಸಿದ ಶಿವಾಗಮಗಳು ಸಂಸ್ಕೃತಕ್ಕೆ ಪರಿವರ್ತನೆಗೊಂಡವು. ಮೊದಲು ದ್ರಾವಿಡ ಭಾಷೆದಾಗಿದ್ದು ಅವೆಲ್ಲ, ಅವು ಸಂಸ್ಕೃತಕ್ಕೆ ಈ ಆರ್ಯರ ಸಹಕಾರದಿಂದ ಅವು ಸಂಸ್ಕೃತ ಭಾಷೆಯಲ್ಲಿ ಪರಿವರ್ತನೆ ಆದವು. ಈ ಕಾರಣದಿಂದ ಶಿವಾಗಮಿಕ ಸಂಸ್ಕೃತಿ ಅತ್ಯಂತ ಪ್ರಾಚೀನ ಎಂದು ಸಾಧಿಸಬಹುದು. ಆರ್ಯರು ಭಾರತಕ್ಕೆ ಬಂದವರು ವೈದಿಕರು, ಆಗಮಿಕರು ಮೊದಲೇ ಇದ್ದವರು ದ್ರಾವಿಡರು, ಮೂಲ ನಿವಾಸಿಗಳು, ಭಾರತದ ಮೂಲ ನಿವಾಸಿಗಳು. ಇದು ವೇದದ ಆರ್ಯರು ಬೇರೆ ಕಡೆಯಿಂದ ವಲಸಿ ಬಂದವರು. ಆ ಆರ್ಯರು, ವೇದ ಆರ್ಯರು ಬರೋದಕ್ಕಿಂತ ಮೊದಲೇ ಇವರು ಇದ್ರು ದ್ರಾವಿಡರು. ಇವರ ಹತ್ರ ಆಗಮಗಳ ಜ್ಞಾನ ಇತ್ತು, ದ್ರಾವಿಡ ಭಾಷೆಯಲ್ಲಿ ಇತ್ತು. ಆದರೆ ಈ ಆರ್ಯರಿಗೂ ಅವರಿಗೂ ಹೋರಾಟ ನಡೆದು ಎಷ್ಟೋ ವರ್ಷಗಳ ನಂತರ ಅವರಿಬ್ಬರಲ್ಲಿ ಮಧುರ ಬಾಂಧವ್ಯ ಏರ್ಪಟ್ಟು ಅವರಿಗೆ ಸಂಸ್ಕೃತ ಜ್ಞಾನ ಇತ್ತು. ಆರ್ಯರಿಗೆ ಆ ಸಂಸ್ಕೃತ ಜ್ಞಾನವನ್ನ ಬಳಸಿಕೊಂಡು, ಭಾಷೆಯನ್ನು ಬಳಸಿಕೊಂಡು ಈ ಆಗಮಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಪರಿವರ್ತನೆ ಮಾಡಿಕೊಂಡ್ರು. ಆರ್ಯರ್ಲಿಂದ ನಮಗೇನು ಉಪಯೋಗ ಆಗ್ಯದ ಅಂದ್ರೆ ಸಂಸ್ಕೃತ ಭಾಷೆ ಉಪಯೋಗ ಆಗ್ಯದ, ಲ್ಯಾಂಗ್ವೇಜ್. ಬಟ್ ಜ್ಞಾನ ಆ ವೇದಗಳು ಬರೋದಕ್ಕಿಂತ ಮೊದಲಿಂದ ಈ ಆಗಮ ಜ್ಞಾನನೇ ಪ್ರಾಚೀನ. ಉತ್ತರ ಸಿಕ್ಕಿದ್ರೆ ಕಂಬಿ ಗುರುಗಳು. ಈ ದೃಷ್ಟಿಯಿಂದ ಜಗದ್ಗುರು ರೇಣುಕಾಚಾರ್ಯರು ಅತ್ಯಂತ ಪ್ರಾಚೀನರೇ ಆದರೂ ಅವರ ಚರಿತ್ರೆಯನ್ನ ಗುರುತಿಸಲು ಇಲ್ಲದಿರುವುದರಿಂದ ಅದು ಸಾಧ್ಯವಿಲ್ಲ. ಆಚಾರ್ಯ ರೇಣುಕರ ವಿಚಾರವು ವೀರಾಗಮವೇ ಮೊದಲಾದ ಅನೇಕ ಆಗಮಗಳಿಂದ ತಿಳಿದು ಬರುತ್ತದೆ. ನೋಡ್ರಿ, ಇವರು ಎಷ್ಟು ಚಂದ ಹೇಳ್ತಾರೆ. ಲಿಂಗಾಯತರು ಬಂದ ಮೇಲೆ ವೀರಶೈವರೆಲ್ಲರೂ ಬಂದು ಆ ಲಿಂಗಾಯತರ ಮೇಲೆ ಲಿಂಗ ಕಟ್ಕೊಂಡ್ರು. ಅದಕ್ಕೆ ಲಿಂಗಾಯತ ವೀರಶೈವ ಅಂತ ಬರ್ಕೋರಿ ಅಂತ ಎಷ್ಟು ಬಂಡತನ ರೀ ಇವ್ರದ್ದು. ಹಬ್ಬ, ನಿಮ್ ಕೊಳ್ಳ ಕಟ್ಕೊಂಡು ಲಿಂಗ ನಮ್ ಗುರುಗಳು ಕೊಟ್ಟದ, ನಮ್ ಲಿಂಗ ನಮ್ಗೆ ಬಿಚ್ಚಿ ಕೊಡ್ರಿ. ಇಲ್ಲ ಅಂತಂದ್ರೆ ಲಿಂಗ ಕೊಳ್ಳ ಕಟ್ಕೋತೀರಿ ಅಂತಂದ್ರ ನಮ್ಮ ಗುರುಗಳನ್ನ ನಿಮ್ಮ ಗುರುಗಳಂತ ಒಪ್ಪಬರ್ರಿ. ಹಿಂಗೆಲ್ಲ ನಡೆಸ್ಯಾರ ಅವರು. ನಾವೇ ಲಿಂಗ ಕಟ್ಟಿವಿ ಅವ್ರಿಗೆ ಮೊದಲು. ನಮ್ಮನೆ ಮುಂದೆ ಗಂಟೆಗಟ್ಟಲೆ ನಿಂತು ಕಾಯ್ದು ಕರ್ಕೊಂಡೋಗಿ ಲಿಂಗ ಕಟ್ಟಿಸ್ಕೊಂಡು ಮನೆಗೆ ಹೋಗಿ ಪಾದ ತೊಳೆದು ನೀರು ಕುಡಿದು ಏನೆಲ್ಲ ಮಾಡ್ಯಾರ. ಈಗ ಬುದ್ಧಿ ಕೆಡಿಸ್ಕೊಂಡ್ಬಿಟ್ಟಾರ, ಕಲಿ ಪ್ರವೇಶ ಆಗ್ಬಿಟ್ಟದ ಅವ್ರ ತಲೆಗೆ. ಮತ್ತೇನ್ ಮಾಡಕ್ಕಾಗಲ್ಲ. ಶಿವಾಗಮಗಳ ಕಾಲದಿಂದ ಈಚಿನ 12ನೇ ಶತಮಾನದವರೆಗೂ ಶ್ರೀ ರೇವಣಸಿದ್ಧರ ವಿಚಾರಗಳು ದೊರೆತಿವೆ. ನನ್ನ ಶ್ರೀಕರ ಭಾಷ್ಯ ಪೀಠಿಕೆಯಲ್ಲಿ ರೇವಣಸಿದ್ಧರ ರೇಣುಕಾಚಾರ್ಯ ಎಂಬ ವ್ಯಕ್ತಿಗಳು 4 ಇರಬಹುದೆಂದು ಉಲ್ಲೇಖಿಸಿರುತ್ತೇವೆ. ಇವ್ರೇನ್ ಬಹಳ ದೊಡ್ಡ ನಂಜುಂಡರಾದ್ಯರು, ಬಹಳ ದೊಡ್ಡವ್ರು ಕಾಣಿಸ್ತಾರೆ ನೋಡ್ರಿ. ಶ್ರೀಕರ ಭಾಷ್ಯ ಅದೆಲ್ಲ ಅದ್ರಾಗ ಬರ್ದಾರತ್ ನೋಡ್ರಿ ಇವರು 4 ಮಂದಿ. ಅವ್ರ ಗ್ರಂಥವೇ ಆಧಾರ ನಮಗ. ಶ್ರೀಕರ ಭಾಷ್ಯ ಆತು ನಮ್ ಇವ್ ನಂಜುಂಡ್ರ ಇದ್ರು. ನಂಜುಂಡ್ರ ಅಂದ್ರೆ ನಮಗ್ ಮೂಲ ನೋಡ್ರಿ ಹೆಂಗದು. ನನ್ನ ಶ್ರೀಕರ ಭಾಷ್ಯ ಪೀಠಿಕೆಯಲ್ಲಿ ರೇವಣಸಿದ್ಧರು ರೇಣುಕಾಚಾರ್ಯ ಎಂಬ ವ್ಯಕ್ತಿಗಳು 4 ಇರಬಹುದೆಂದು ಉಲ್ಲೇಖಿಸಿರುತ್ತೇವೆ. ಇದರಲ್ಲಿ ಕಡೆಯವರಾದ ರೇವಣಸಿದ್ಧರು ಕ್ರಿಸ್ತ ಶಕ 11ನೇ ಶತಮಾನದಲ್ಲಿದ್ದರೆಂಬುದು ದೃಢವಾಗುತ್ತದೆ. 11ರಿಂದ 12ನೇ ಶತಮಾನದ ತನಕ ಇದ್ದವರು.
ಈ ಎಲ್ಲಾ ವಿಚಾರಗಳನ್ನು ಮಾನ್ಯ ಶ್ರೀ ಚಂದ್ರಶೇಖರ ಆರಾಧ್ಯರು ತಮ್ಮ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ಎಂಬ ಹೊತ್ತಿಗೆಯಲ್ಲಿ ವಿಸ್ತಾರವಾಗಿಯೂ ಸಾಧಾರಣವಾಗಿಯೂ ಉಲ್ಲೇಖಿಸಿರುವುದು ನನ್ನ ಮನಸ್ಸಿಗೆ ಸಂತಸ ತಂದಿದೆ. ಅಲ್ಲದೆ ಈ ಕೃತಿಯಲ್ಲಿ ಸಂದರ್ಭಾನುಸಾರ ವೀರಶೈವ ಸಿದ್ಧಾಂತಕ್ಕೆ ಸಂಬಂಧಿಸಿದ ಅಷ್ಟಾವರಣ, ಪಂಚಾಚಾರ ಮತ್ತು ಶತಸ್ಥಲ ವಿಚಾರಗಳನ್ನು ಅಳವಡಿಸಿಕೊಂಡು ಸರಳ ಕನ್ನಡದಲ್ಲಿ ಸರ್ವರಿಗೂ ವೇದ್ಯವಾಗುವಂತೆ ಉಲ್ಲೇಖಿಸಿರುವುದು ನಿಜಕ್ಕೂ ಸ್ತುತ್ಯಾರ್ಹ. ಬರೀ ಹಿಸ್ಟ್ರಿ ಒಂದೇ ರಿಪೇರಿ ಮಾಡಿಲ್ಲ ಇವರು, ಅದರೊಳಗ ವೀರಶೈವ ತತ್ವ ಸಹಿತ ಸಿದ್ಧಾಂತ ಸಹಿತ ಅದರೊಳಗ ಸರಳ ಕನ್ನಡದಾಗ ತಿಳಿಸಿ ಹೇಳಕ ಪ್ರಯತ್ನ ಮಾಡ್ಯಾರ ಅಂತ. ಮಾನ್ಯ ವಾಚಕರು ಈ ಕೃತಿಯನ್ನು ಪಠಿಸಿ ವಿಚಾರ ಮಾಡಿ ಕೃತಕೃತ್ಯರಾಗಬೇಕೆಂದು ವಿನಂತಿಸುತ್ತೇನೆ. ಶ್ರೀಯುತ ಆರಾಧ್ಯರು ಇನ್ನೂ ಅನೇಕ ಧರ್ಮ ಗ್ರಂಥಗಳನ್ನು ಪ್ರಕಟಿಸುವಂತೆ ಪರಶಿವನು ಅವರಿಗೆ ಆರೋಗ್ಯಾದಿ ಭಾಗ್ಯಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ. ಶ್ರೀ ಎಂ ನಂಜುಂಡಾರಾಧ್ಯ, ಪ್ರೊಫೆಸರ್ ಆಫ್ ಸಂಸ್ಕೃತ, ಮಹಾರಾಜ ಸಂಸ್ಕೃತ ಕಾಲೇಜ್, ಮೈಸೂರು ಅಂತ. ಶ್ರೀಕರ ಭಾಷ್ಯಕ ಇವರು ಏನ್ ಬರೆದರಂತ, ಪೀಠಿಕೆ ಬರೆದರಂತೆ. ನನ್ನ ಶ್ರೀಕರ ಭಾಷ್ಯ ಪೀಠಿಕೆಯಲ್ಲಿ ರೇವಣಸಿದ್ದರು ಅಂತ 4 ಮಂದಿ ಅದರತ್ ಬರ್ದೀನಿ ಅಂತ ಹೇಳ್ತಾರ ಅವ್ರು. ಶ್ರೀಕರ ಭಾಷ್ಯ ಯಾರದ ಯಾರಿಗೆ ಗೊತ್ತು? ಅದಕ್ಕೆ ಇವರು ಇದು ಪ್ರೊಫೆಸರ್, ಸಂಸ್ಕೃತ ಪ್ರೊಫೆಸರ್ ಇದ್ದದಕ್ಕೆ ಇವ್ರ ಕಡೆಯಿಂದ ಬರೆಸಿಕೊಂಡಾರ ಅವರು. ಭಾಷ್ಯ ಬರೆದ ಈ ಬುಕ್ ಯಾವಾಗ ಕಸ್ಕೊಂಡು ಹೋಗ್ಲಿ ಅನ್ನಂಗಲಕತ್ತಲ್ಲ ನೀವು. ಅದಕ್ಕೆ ಒಂದ್ಸಾರಿ ಓದಿ ಬಿಡಮ್ಮ ಅಂತ. ನಮ್ಮ ಸುದ್ದಿ ಮೂಲ ಬಸವರಾಜ ಸ್ವಾಮಿಯರು ಏನಾದ್ರೆ ನಮಗೆ ತಿಳಿಲಾರ್ದು ಹೋಯ್ತು ಅವ್ರ ಕೈಯಾಗ ಕೊಟ್ರೆ ಇತ್ತು. ಅವ್ರು ಏನಿಲ್ಲ, ಈಗ ನಾ ಹೆಂಗ್ ಓದ್ತೀನಲ್ಲ ಹಂಗೆ ಓದೋರು. ಅವ್ರು ಸುಮ್ಮ ಓದಿಬಿಡೋರು. ಅವ್ರು ಓದಿದ ಕೂಡಲೇ ನಮ್ಗೆ ಅರ್ಥ ಆಗಿಬಿಡೋದು. ನಾವೇ ಓದ್ಕೊಂಡು ಅರ್ಥ ಆಗ್ತಿದ್ದಿಲ್ಲ. ಅವ್ರು ಓದೋ ರೀತಿ ಒಳಗೆ ಅರ್ಥ ಆಗ್ಬಿಡ್ತಿತ್ತು. ಈಗನು ಹಂಗೆ ಇರೋರು ಏನಾರ ಕೊಟ್ಟರು ಓದಿಬಿಡ್ತಾರ. ಅವ್ರಿಗೆ ಅರ್ಥ ಆಗಿರ್ತದ, ಬಿಟ್ಟಿರ್ತದ. ನಮ್ಗಂತೂ ಅರ್ಥ ಆಗಿಬಿಡ್ತದ ಅವ್ರ ಕೈಯಿಂದ ಓದ್ತಿದ್ರು. ಅವ್ರ ಪತ್ರಿಕಾ ಸಂಪಾದಕರದಾರ, ಭಾರಿ ಜೋರದಾರ ಅವ್ರು. ಸಾಕಲ್ರಿ. ಮತ್ತ ನಾಳೆಗೆ ಇನ್ನೊಬ್ಬರದು ಓದಮ್. ಮತ್ತೊಬ್ಬರು ಯಾರಪ್ಪ? ನಂಜುಂಡಾರಾಧ್ಯ ಆದ್ಮೇಲೆ ಗ್ರಂಥ ಪರಾಮರ್ಶೆ. ಗ್ರಂಥ ಪರಾಮರ್ಶೆ ಯಾರು ಮಾಡ್ಯಾರ? ಬಿ ರಾಜಶೇಖರಯ್ಯ MA, ಸಂಸ್ಕೃತ ಪ್ರೊಫೆಸರ್. ಅವರು ಮಹಾರಾಜ ಸಂಸ್ಕೃತ ಕಾಲೇಜ್ ಅಲ್ಲಿ ಮೈಸೂರಾಗ. ಮಹಾರಾಜ ಸಂಸ್ಕೃತ ಕಾಲೇಜ್ನಾಗ ಈ ಬುಕ್ಗಳು ಸಿಗ್ಬೋದು ನೋಡ್ರಿ. ಲೈಬ್ರರಿಯಾಗ ಅದು ಎಲ್ಲರ ಸಿಗ್ಬೋದು. ಯಾಕಂದ್ರೆ ಇವರೆಲ್ಲರೂ ತಮ್ಮ ಬಲ್ಲಿ ಅವರೇ ಬರ್ದಾರಂದ್ರೆ ಅವ್ರ ಬಲ್ಲಿ ಒಂದು 10 ಕಾಪಿ ಕೊಟ್ಟಿರ್ತಾರೆ. ಇವರು ಇರ್ಬೋದು ಲೈಬ್ರರಿಯಾಗ ಅದಕ್ಕೆ ಇಟ್ಟಿರ್ತಾರೆ, ನೋಡ್ಬೇಕು. ಮುಂದಿನ ಭಾಗ ನಾಳೆ ಮತ್ತೆ ಓದೋಣ ಅಂತ ಹೇಳುವ ಮೂಲಕ ನನ್ನ ಈ ಒಂದು ವಾಚಕ ಸೇವೆಯನ್ನು ತಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ವೇದಗಳಿಗಿಂತ ಪ್ರಾಚೀನ ಅಂತ ಹೆಂಗ ಬರೆದಾರ ನೋಡ್ರಿ, ಎಷ್ಟು ಧೈರ್ಯ ಅವ್ರದ್ದು. ದ್ರಾವಿಡ ಮೂಲ ನಂಬುದೆಲ್ಲ. ಮತ್ ಮುಂದೇನ್ ಮಾಡ್ತೀರಿ? ಮಾಡಿ ಗಪ್ ಕುಂತಿರ.
ಆಯ್ತು ಶರಣ ಶರಣಾರ್ಥಿ ಅಂತ ಹೇಳಿ ಮುಗಿಸ್ಬಿಡೋದು. ಶಾಂತಿ ಶಾಂತಿ ಶಾಂತಿ. ಅವ್ರೆ